ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಬೇ ಲೀಫ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೇನೆ. ಇದಕ್ಕೆ ಬೇಕಾಗಿರೋದು ಒಂದು ಬೇ ಲೀಫು ಆ್ಯಂಡ್ ಗ್ರೀನ್ ಕಲರ್ ಪೆನ್ ಆ್ಯಂಡ್ ಒಂದು ಪ್ಲೇಟ್ ಬೇಕು, ಯಾಕೆಂದರೆ ಇದನ್ನು ಬರ್ನ್ ಮಾಡಬೇಕು. ಸೊ ಅದಕ್ಕೆ ಆ್ಯಂಡ್ ಒಂದು ಲೈಟರ್ ಆರ್ ಒಂದು ದೀಪ ಇಟ್ಕೊಂಡ್ರು ಓಕೆ. ಈಗ ಏನು ಮಾಡಬೇಕು ಅಂದರೆ ಫಸ್ಟಿಗೆ ಈ ಒಂದು ಬೇ ಲೀಫ್ ಏನಿದೆ ಅದನ್ನು ಚಾರ್ಜ್ ಮಾಡ್ಕೋಬೇಕು. ನನ್ನ ಹತ್ರ ಸೆಲ್ನೈಟ್ ಪ್ಲೇಟ್ ಇದೆ, ಸೊ ಅದ್ರ ಮೇಲೆ ನಾನಿಟ್ಟು ಚಾರ್ಜ್ ಮಾಡ್ಕೋತೀನಿ. ನೀವು ಸೆಲ್ನೈಟ್ ಪ್ಲೇಟ್ ಇಲ್ಲ ಅಂದರೆ ಗಂಧದ ಕಡ್ಡಿ ಏನಿರುತ್ತೆ ಅದಕ್ಕೆ ಹೀಗೆ ಇಟ್ಕೊಂಡು ನೀವು ಚಾರ್ಜ್ ಮಾಡ್ಕೋಬೋದು. ಆ್ಯಂಡ್ ಇವಾಗ ಇದನ್ನು ಹೀಗಿದೆ ಅಲ್ವಾ, ಹೀಗೆ ಉಲ್ಟಾ ಹಿಡ್ಕೋಬೇಕು. ಉಲ್ಟಾ ಹಿಡ್ಕೊಂಡು ಇವಾಗ ಏನು ಮಾಡಬೇಕು ಅಂದರೆ ಫಸ್ಟ್ ಒಂದು ಬಂದು ಶ್ರೀಮ್ ಅಂತ ಮಂತ್ರ ಬರೀರಿ. ಒಂದು ನಿಮಿಷ, ಕಾಣಿಸ್ತಿದೆ ಅಂದ್ಕೋತೀನಿ. ನಾನು ಇದ್ರ ಮೇಲೆ ಹಾಗೆ ಇಟ್ಕೋತಾ ಇದ್ದೀನಿ, ಡೋಂಟ್ ವರಿ. ಇದ್ರ ಮೇಲೆ ಇಟ್ಕೋಬೇಕು ಅಂತೆಲ್ಲ ನಿಮಗೆ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ. ಶ್ರೀಮ್ ಅಂತ ಬರೀಬೇಕು. ಶ್ರೀಮ್ ಅಂತ ಆಯಿತು. ಇವಾಗ 808 ಅಂತ ಬರೀಬೇಕು. ಅದು ಮನಿ ಕೋಡ್ 808, ಮನಿ ಅಟ್ರಾಕ್ಟಿಂಗ್ ನಂಬರ್. ಇವಾಗ 808 ಆದಮೇಲೆ ಇನ್ಫಿನೈಟ್ ಬರೀಬೇಕು. ಇನ್ಫಿನೈಟ್ ಸಿಂಬಲ್ ಈ ಥರ, ಇಷ್ಟೇ ಇನ್ಫಿನೈಟ್ ಸಿಂಬಲ್. ನಿಮಗೆ 8 ಅಂತ ಬರೀಬೇಕು ಅನಿಸಿದ್ರೆ ಬರೀಬೋದು, ಇಲ್ಲ ಅಂದರೆ ಹಾಗೆ ಸುಮ್ಮನೆ ಕೂಡ ಇರ್ಬೋದು. ಆ್ಯಂಡ್ ಇದ್ರ ಜೊತೆಗೆ ನಿಮಗೆ ಏನು ಬೇಕು, ಎಷ್ಟು ಅಮೌಂಟ್ ಬೇಕು ಅಂತಲೂ ಬರಿಬೋದು. ನಾನಿಲ್ಲಿ ನನಗಿವಾಗ 20,000 ಬೇಕು, ಸೊ ಅದಕ್ಕೆ ನಾನು 20,000 ಬರೀತಾ ಇದ್ದೀನಿ. ನೋಡಿ 20,000 ಅಂತ ಬರೆದಿದ್ದೀನಿ. ಇವಾಗ ಇದನ್ನು ನೀವು ಮ್ಯಾನಿಫೆಸ್ಟ್ ಮಾಡಬೇಕು. ಯಾವ ಥರ? ಹೀಗೆ ಅಂಗೈಯಲ್ಲಿ ಇದನ್ನ ಇಟ್ಕೊಂಡು ಹೀಗೆ ಇಟ್ಟು ಬಲಗೈಯನ್ನು ಫಸ್ಟಿಗೆ ಎಡಗೈಯಲ್ಲಿ ಇಟ್ಕೋಬೇಕು, ಆಮೇಲೆ ಬಲಗೈಯನ್ನು ಹೀಗಿಟ್ಟು ಕ್ಲೋಸ್ ಮಾಡಿ ಯೂನಿವರ್ಸ್ ಹತ್ರ ಕೇಳ್ಕೋಬೇಕು. ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್, ನನಗೆ 20,000 ಆಲ್ರೆಡಿ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆ ಹಣದಿಂದ ನಾನು ಈ ಥರ ಒಂದು ಕೆಲಸಕ್ಕೆ ನಾನು ಉಪಯೋಗ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದರಿಂದ ನನಗೆ ಮಾತ್ರ ಅಲ್ಲ, ಎಲ್ರಿಗೂ ಹೆಲ್ಪ್ ಆಗಿದೆ. ಆ್ಯಂಡ್ ಇದರಲ್ಲಿ ನಾನು ನೋಡಿ ನಿಮ್ಮ ಅನುಕೂಲ ನೋಡಿಕೊಂಡು ಹೇಳಿ 1% ಆರ್ 10% ದಾನ ಮಾಡ್ತೀನಿ, ಈ ಥರ ಎಲ್ಲ ಹೇಳ್ಕೋಬೋದು. ಆಫ್ಟರು ನನಗೆ ಈ ಅಮೌಂಟ್ ಸಿಕ್ಕರೆ ನನಗೆ ಖುಷಿ ಆಗುತ್ತೆ. ಆ್ಯಂಡ್ ನನ್ನ ಕೆಲಸ ಆಗೋದ್ರಿಂದ ನನಗೆ ತುಂಬ ಖುಷಿಯಾಗುತ್ತೆ. ಆಲ್ರೆಡಿ ನೀವು ಇದನ್ನು ಕೊಟ್ಟಿದ್ದೀರಾ, ಅದಕ್ಕಾಗಿ ನಾನು ಥ್ಯಾಂಕ್ ಯು, ಯಾವಾಗಲೂ ನಿಮಗೆ ಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸ್, ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಗಾರ್ಡಿಯನ್ ಏಂಜಲ್ಸ್, ಥ್ಯಾಂಕ್ ಯು ಸೋ ಮಚ್. ನನಗೆ ಈ ಕ್ಷಣದಲ್ಲಿ ಯಾರ್ಯಾರು ಹೆಲ್ಪ್ ಮಾಡ್ತಾಯಿದ್ದಾರೆ ಅವರಿಗೆಲ್ಲನೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಇದನ್ನು ಇವಾಗ ನೀವು ಬರ್ನ್ ಮಾಡಬೇಕು. ಬರ್ನ್ ಮಾಡೋದಕ್ಕಿಂತ ಮುಂಚೆ ಯಾಕೆ ನಾನು ಬೇ ಲೀಫನ್ನೇ ತಗೊಂಡೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿಯನ್ನು ಕೊಡ್ತೀನಿ. ಬೇ ಲೀಫ್ನೇ ಯಾಕೆ ತೊಗೊಂಡೆ ಅಂದರೆ ಬೇ ಲೀಫ್ ಬಂದು ತುಂಬ ಬೇಗ ಮ್ಯಾನಿಫೆಸ್ಟೇಷನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ಇನ್ನೊಂದು ಹೆಸರಲ್ಲಿ ಹೇಳಬೇಕು ಅಂದರೆ ಮ್ಯಾಜಿಕ್ ಲೀಫ್ ಅಂತಲೇ ಕರೀತಾರೆ. ಏನು ಹೇಳಿ? ಮ್ಯಾಜಿಕ್ ಲೀಫ್. ಇದನ್ನು ನೀವು ಓನ್ಲಿ ಮನಿನ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಅಲ್ಲ, ಹೆಲ್ತನ್ನು ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೂ ಯೂಸ್ ಮಾಡ್ಬೋದು. ಇಲ್ಲಿ 20,000 ಅಂತ ಮನಿ ಏನು ಬರೆದಿದ್ದೀವಲ್ಲ, ಇಲ್ಲಿ ಹೆಲ್ತ್ ಅಂತ ಬರೋದು, ಹೆಲ್ತ್ ಇಂಪ್ರೂವ್ ಅಂತ ಬರೋದು, ನಿಮ್ಮ ಹೆಲ್ತು ಸರಿಯಾಗುತ್ತೆ. ಆ್ಯಂಡ್ ಇದರಲ್ಲಿ ಡಿವೈನಿಟಿ ಇದೆ, ಬೇ ಲೀಫಲ್ಲಿ ಕ್ಲಾರಿಟಿ ಇದೆ, ವಿಕ್ಟರಿ ಇದೆ. ನೀವು ಒಂದು ಸಾರಿ ಈ ಒಂದು ಟೆಕ್ನಿಕನ್ನು ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ತುಂಬ ಬೇಗ ನಿಮ್ಮ ವಿಶ್ವ ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಹಾಗಾಗಿ ಬೇ ಲೀಫ್ಗೆ ತುಂಬ ಅಂದರೆ ತುಂಬಾ ಒಂದು ಪಾಸಿಟಿವ್ ವೈಬ್ಸ್ ಇದೆ. ಆ್ಯಂಡ್ ತುಂಬ ಬೇಗ ಮ್ಯಾನಿಫೆಸ್ಟ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇವಾಗ ಇದನ್ನು ನಾವು ಬರ್ನ್ ಮಾಡಬೇಕು. ಬರ್ನ್ ಮಾಡಿ ಆಫ್ಟರ್ ಆ ಒಂದು ಆ್ಯಶಸ್ ಏನಿರುತ್ತೆ ಅಲ್ವಾ, ಆ ಒಂದು ಬೂದಿ, ಅದನ್ನು ನಾವು ಯೂನಿವರ್ಸ್ಗೆ ಬ್ಲೋ ಮಾಡ್ಬೋದು, ಇಲ್ಲಾಂದರೆ ನೀರಲ್ಲಿ ಬಿಡ್ಬೋದು. ನೋಡಿ ನಿಮ್ಮ ಅನುಕೂಲ, ಇಲ್ಲಾಂದರೆ ನೀವು ವಾಶ್ ಬೇಸಿನಲ್ಲಿ ಫ್ಲಶ್ ಮಾಡ್ಬೋದು, ನಿಮ್ಮ ಅನುಕೂಲ. ನಾನಿಲ್ಲಿ ಬ್ಲೋ ಮಾಡ್ತೀನಿ ನಾನು, ಓಕೆ. ಮನೆಯಿಂದ ಹೊರಗಡೆ ಹೋಗಿ ಬ್ಲೋ ಮಾಡ್ತೀನಿ. ಇವಾಗ ನಾನು ಇದನ್ನು ಬರ್ನ್ ಮಾಡ್ತೀನಿ.
ಫುಲ್ಲು ಬರ್ನ್ ಆಗಬೇಕು. ನೀವು ಆ ಒಂದು ಬರ್ನ್ ಆಗುವಂತಹ ಒಂದು ಏನು ಲೈಟ್ಸ್ ಎಲ್ಲ ಬರುತ್ತೆ ಅಲ್ವಾ, ಅದನ್ನು ನೀವು ನೋಡಬೇಕು ಕಣ್ಣಲ್ಲಿ. ಆ್ಯಂಡ್ ಏನಾದರೂ ಚಿಟಪಟ ಅನ್ನೋ ಸೌಂಡ್ ಬಂದರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋ ಸೂಚನೆ. ಇಲ್ಲ ಏನೂ ಇಲ್ಲ, ಸುಮ್ಮನೆ ಬರ್ನ್ ಆಯಿತು ಅಂದರೆ ತುಂಬ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಅರ್ಥ. ಒಂದು ಸ್ವಲ್ಪ ಲೇಟ್ ಅಂದರೆ ಅಡೆತಡೆಗಳಿದೆ ಅಂತ ಅದಕ್ಕೆ. ಇವಾಗ ಇದನ್ನು ಬರ್ನ್ ಮಾಡೋಣ. ಫುಲ್ ಬರ್ನ್ ಮಾಡಬೇಕು. ನಿಮ್ಮ ಕೈ ಸುಟ್ಕೋಬೇಡಿ, ಸ್ವಲ್ಪ ನಿಮ್ಮ ಕೈಯನ್ನು ನೋಡಿಕೊಂಡು ಬರ್ನ್ ಮಾಡಿ. ಇವಾಗ ಈ ಆ್ಯಶಸ್ ಏನಿದೆ ಅಲ್ವಾ, ಇದನ್ನು ನಾನು ಹೀಗೆ ಹಿಡ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತ ಹೇಳಿ ನಾನು ಉಫ್ ಅಂತ ಯೂನಿವರ್ಸ್ಗೆ ಬಿಡ್ತೀನಿ. ಆಫ್ಟರ್ ನಾನು ಯಾವುದೇ ಯೋಚನೆಯನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಆದಷ್ಟು ನಿಮ್ಗೆ ಯಾವ ಥರದ ವಿಡಿಯೋ ಬೇಕು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋದ ಬಗ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಯಾವ ಥರದ ವೀಡಿಯೋಸ್ ಬೇಕು ಅದ್ರ ಬಗ್ಗೆಯೂ ನೀವು ಕಮೆಂಟ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನೋಡಿದ್ದೀರಾ. ಆಲ್ ದಿ ಬೆಸ್ಟ್. ನಿಮ್ಮ ನೆಕ್ಸ್ಟ್ ಫ್ಯೂಚರ್ ತುಂಬ ಚೆನ್ನಾಗಿರಲಿ. ಇವಾಗ ಇನ್ನೂ ಚೆನ್ನಾಗಿರಿ. ಬಾಯ್.